ಡೆವಲಪ್ಮೆಂಟ್ಗೆ ಐ ಮೀನ್ ಓಪನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಇಲ್ಲ, ಬರ್ತಾ ಇಲ್ಲ ಫಂಡ್ಸು. ಕೆಲವು ಡಿಪಾರ್ಟ್ಮೆಂಟ್ಸಲ್ಲಿ ಬರ್ತಾ ಇದೆ. ನಾವು ಅಂದ್ಕೊಂಡಿದ್ದಷ್ಟು ಮಟ್ಟಕ್ಕೆ ಫಂಡ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದಷ್ಟಕ್ಕೆ ಬಂದಿಲ್ಲ. ಈಗ ಡೆವಲಪ್ಮೆಂಟ್ ಆಗೋಕ್ಕೆ ಸುಮಾರು ಇಶ್ಯೂಸ್ ಆಯ್ತೈತೆ. ಯಾಕೆಂದರೆ ಡೆವಲಪ್ಮೆಂಟು ಗೊತ್ತಿರೋಂಥ ವಿಷಯನೇ. ಎಲ್ಲರೂ ರಾಜ್ಯ ಸರ್ಕಾರದ್ದು ಬೊಕ್ಕಸದಲ್ಲಿ ಹಣ ಇಲ್ಲ, ಎಷ್ಟಿದೆ ಅದರಲ್ಲಿ ಮ್ಯಾನೇಜ್ ಮಾಡ್ತಾರೆ. ಇನ್ನೂ ಹಿಂದಿನ ಪೇಮೆಂಟ್ ಮಾಡೋದೇ ಸುಮಾರು ದುಡ್ಡಿದೆ, ಸುಮಾರು ಸಾವಿರಾರು ಕೋಟಿ ಪೇಮೆಂಟ್ ಮಾಡಬೇಕು. ಇವೆಲ್ಲ ಇರೋದ್ರಿಂದ ನಮಗೆ ನಾವು ಜನರ ಹತ್ರ ಹೋದಾಗ್ಲೂ ಕೇಳಿದಾಗ ಏನಪ್ಪ ರಸ್ತೆ ಮಾಡಿಸ್ತೀವಿ ಅಂದ್ವಿ, ಮೋರಿ ಮಾಡಿಸ್ತೀವಿ ಅಂದ್ರಿ, ಎಲ್ಲೂ ಇನ್ನೂ ಆಗೇ ಇಲ್ಲ, ಆಗಲೇ 1.5 ವರ್ಷ ಆಯ್ತೈತೆ ಗೆದ್ದು ಏನು ಮಾಡಿಲ್ಲ ಅಂತ. ಸೊ ದುಡ್ಡು ಇನ್ ರಿಯಾಲಿಟಿ ದುಡ್ಡು ಬರ್ತಾಯಿಲ್ಲ ಅಷ್ಟು, ನಾವು ಕೆಲಸ ಮಾಡೋಷ್ಟು. ಅದೇ ನಿಮಗೆ ಗೊತ್ತಿರೋಂಥದ್ದು ಈಗೆಲ್ಲ. ಈಗ ಬೊಕ್ಕಸದಲ್ಲಿ ದುಡ್ಡು ಎಲ್ಲಿಗೆ ಅಲೋಕೇಟ್ ಆಗಿದೆ, ದುಡ್ಡು ಅಲೋಕೇಟ್ ಆಗಿರೋದ್ರಿಂದ ಅದನ್ನು ಮಾಡಬೇಕಲ್ಲ. ಈಗ ಅದೇನೆಂದರೆ ಈ ಗ್ಯಾರಂಟಿಗಳು ಮತ್ತು ಈಗ ಇದೊಂದು ನಮ್ಮ ದೇಶದಂದು ಒಂದೇ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಮಾಡಿದ್ದಾರೆ, ಬೇರೆ ದೇಶಗಳಲ್ಲೂ ಏನು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಏನು ಕಾನ್ಸೆಪ್ಟ್ ಐತೆ ಅದ್ರ ಮೇಲೆ ಇದನ್ನು ಮಾಡಿದ್ದಾರೆ. ಅದು ಟ್ರಿಕಲ್ ಡೌನ್ ಆಗಿ ಎಕಾನಮಿಯಲ್ಲಿ ನಿಮಗೆ ಕಾಣಿಸ್ಬೇಕಾದ್ರೆ ಸುಮಾರು ದಿನ ಹಿಡಿತದೆ. ಇವಾಗ ಒಂದು ವರ್ಷ ಅಂದ್ಕೊಳ್ಳಿ, ಯಾಕೆಂದರೆ ಎಲ್ಲ ಕಾರ್ಯರೂಪಕ್ಕೆ ತಂದು ಅದನ್ನು ಇಳಿದು ಅದನ್ನು ಅರ್ಥ ಮಾಡ್ಕೊಂಡು ಈಗ ಡೆವಲಪ್ಮೆಂಟ್ ಅಂದರೆ ಏನು ಅನ್ನೋದನ್ನು ನಾವು ಕ್ವೆಶ್ಚನ್ ಮಾಡಬೇಕಾಗಿದೆ. ಊಟ ತಿನ್ನೋ ಡೆವಲಪ್ಮೆಂಟಾ, 3 ಹೊತ್ತು ಎಲ್ಲರಿಗೂ ಅದಕ್ಕೆ ಫೋಕಸ್ ಮಾಡಬೇಕಾ, ಅಥವಾ ರಸ್ತೆ ಇದನ್ನು ಮಾಡಬೇಕಾ ಅನ್ನೋದ್ರ ಬಗ್ಗೆ ಬಡಿ ಆಗ್ತಾಯಿದೆ. ಇದೆಲ್ಲ ರೆಗ್ಯುಲರಾಗಿ ಚರ್ಚೆ ಆಗ್ತಾಯಿದೆ. ನಮಗೆ ಡೆವಲಪ್ಮೆಂಟ್ ಈಗ ಜನರು ನಾವೇನೇ ಮಾಡಿದರೂ ಫೋಕಸ್ ಮಾಡೋದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ. ಎಲ್ಲರೂ ದುಡ್ಡುಗಳನ್ನು ಕೇಳ್ತಾರೆ, ನಾವು ಕೊಡಲೇಬೇಕಾಯ್ತದೆ. ಏಕೆಂದರೆ ಆ ಸ್ಥಿತಿ ಅದು. ಈಗ ಮಳೆ ಬಂದಾಗ ಎಷ್ಟು ರಸ್ತೆಗಳ ಸಮಸ್ಯೆ ಇದೆ, ಚರಂಡಿಗಳದ್ದು ಇರೋ ಸಮಸ್ಯೆಗಳಂಥದ್ದು. ಅದಲ್ಲದೆ ಬೇರೆ ಎಲೆಕ್ಟ್ರಿಸಿಟಿಯಿಂದ ಹಿಡಿದು ಎಲ್ಲ ಬೇಸಿಕ್ ನೆಸೆಸಿಟೀಸ್ ಏನೈತೆ ಎಲ್ಲದರದ್ದು ಇಶ್ಯೂಸ್ ಇದೆ. ನಾವು ಈ ಏನಂದರೆ ವಾಪಸ್ಸು ಕೂತ್ಕೊಂಡು ಮಾತಾಡಬೇಕು. ಅಂದರೆ ನಮ್ಮ ಏನು ಬಡ್ಜೆಟ್ ಅಲೋಕೇಟ್ ಮಾಡಿದ್ದೀವಿ ಅದು ಸರಿಯಾಗಿದೆಯಾ, ಏನು ಇದನ್ನು ಪುನರ್ ಪರಿಶೀಲನೆ ಮಾಡಬೇಕಾ, ಇವಾಗಿನ ಸಮಸ್ಯೆಗಳ ಬಗ್ಗೆ ಹಿಂದೆ ಏನಾಯಿತು ಇದನ್ನು ಪರಿಶೀಲನೆ ಮಾಡಿ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಬೇಕಾಯ್ತು. ಈಗ ವರ್ಕ್ ಆಯ್ತಾ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಅಸೆಸ್ಮೆಂಟ್ ಮಾಡಬೇಕು. ಈಗ 1 ವರ್ಷ ಆಯಿತು, 1 ವರ್ಷ ಆದ ತಕ್ಷಣ ಈಗ ಅಸೆಸ್ ಮಾಡಿ ಇದು ವರ್ಕ್ ಆಗ್ತಾ ಇದೆಯಾ, ಇದು ಜನರಿಗೆ ತಲುಪ್ತಾ ಇದೆಯಾ, ತಲುಪಿದ್ರು ಯಾವ ಮಟ್ಟಕ್ಕೆ ಅವ್ರಿಗೆ ಹೆಲ್ಪ್ ಆಗ್ತಾಯಿದೆ, ಇದನ್ನು ಅಸೆಸ್ ಮಾಡಲೇಬೇಕಾಯ್ತದೆ. ಹೇಳೋಕ್ಕಾಗೋದೇ ಇಲ್ಲ ಅದನ್ನು. ಯಾಕೆ ಅಂದರೆ ನಾವು ಡೆವಲಪ್ಮೆಂಟು ಮಾಡಲೇಬೇಕಾಗತ್ತೆ. ಬಟ್ ಏನಂದರೆ ಫಸ್ಟ್ ಕ್ವೆಶ್ಚನ್ ನೀವು ಕೇಳಿದ್ರಿ ಎಲ್ಲಿ ಬರ್ತಾಯಿಲ್ಲ ಅಂತ. ಸ್ವಲ್ಪ ತಕ್ಕ ಮಟ್ಟಕ್ಕೆ ಬರ್ತಾಯಿದೆ ಅಷ್ಟೇ. ಎಲ್ಲ ಡಿಪಾರ್ಟ್ಮೆಂಟ್ಸಿಂದನೂ ಏನು ಬರ್ತಾಯಿಲ್ಲ, ದೊಡ್ಡದು ಸ್ವಲ್ಪ ಬರ್ತಾಯಿದೆ. ದೊಡ್ಡ ಡಿಪಾರ್ಟ್ಮೆಂಟ್ಗಳು ನೀರಾವರಿಯಲ್ಲಿ ಸುಮಾರು ಬಂದಿದೆ, ಈ PWDಯಲ್ಲಿ ಸುಮಾರು ಬಂದಿದೆ, ಇವೆಲ್ಲ ಬರ್ತಾಯಿದೆ. ಇನ್ನೂ ಹೆಚ್ಚಿನ ಅನುದಾನಗಳು ನಾವು ಕೇಳ್ತಾನೆ ಇದ್ದೀವಿ. ಅದನ್ನು ಅಷ್ಟು ಫಾಸ್ಟಾಗಿ ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೂ ಆಯ್ತಾಯಿಲ್ಲ. 2 ಕಡೆನೂ ಎರಡೂ ಇದೆ. ಈಗ 2 ಕಡೆನೂ ಇರೋಂಥವ್ರು ಇದ್ದಾರೆ. ಈಗ ನಾವು ಎಷ್ಟೊಂದು ಜನ ಹೇಳೋರು ಇದು ನಮ್ಗೆ ವರ್ಕ್ ಆಗ್ತಾಯಿದೆ, ನಮಗೆ ನಮ್ಮ ಮನೆ ಎದುರುಗಡೆ ಮನೆಯವರೇ ಫಾರ್ ಎಕ್ಸಾಂಪಲ್, ಅವ್ರದ್ದು ಪೂರ್ತಿ ಜೀವನ ನಡೀತೈತೆ ಆರಾಮಾಗಿ. ಇನ್ನೊಂದು ಕಡೆ ಹೋದಾಗ ನಮಗೆ ಇದು ಬೇಡ, ನಮಗೆ ರಸ್ತೆಗಳು ನಮಗೆ ಡೆವಲಪ್ಮೆಂಟ್ ಮಾಡಿ ಅಂತಾರೆ. ಎಷ್ಟೊಂದು ಕಡೆ ನಾವೀಗ ಪಂಚಾಯತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಈ ಥರದ್ದು. ಅಲ್ಲೆಲ್ಲ ಎಷ್ಟೊಂದು ಜನ ಮಿಕ್ಸ್ಡ್ ರಿಯಾಕ್ಷನ್ ಏನು ಹೇಳ್ತಾರೆ ಅಂದರೆ, ಅಪ್ಪ ಇವೆಲ್ಲ ಮಾಡೋದು ಬೇಡ, ನಾವು ಫಸ್ಟ್ ಡೆವಲಪ್ಮೆಂಟ್ ಮಾಡೋಣ ಅಂತ ಒಂದಷ್ಟು ಜನ ಹೇಳ್ತಾರೆ.